ಬ್ಯಾಕ್ ವಾಟರ್ ಗೊತ್ತೇನೋ ನೋಡು, ಬ್ಯಾಕ್ ವಾಟರ್ ನೀರ್ ಹೆಂಗ್ ಇದೆ ಹೋಗ್ತಾ ಇದೆ. ಇದೆ ಬ್ಯಾಕ್ ವಾಟರ್ನು. ಹ್ಮ್ ಕಣೋ, ಬ್ಯಾಕ್ ವಾಟರ್. ಚೆನ್ನಾಗಿದೆಯಲ್ಲ ಇದು. ಹ್ಮ್ ಕಣೋ. ಇವತ್ತು ಎಲ್ಲಿ ಹೋಗ್ತಾ ಇರೋದು ನಾವು? ಹಾ, ಎಲ್ಲಿ ಹೋಗ್ತಾ ಇದೀವಿ ಇವತ್ತು? ಚುಂಚನಕಟ್ಟೆ ಫಾಲ್ಸ್ ಅಂತ ಕೇಳಿದ್ಯಾ ನೀನು? ಕೇಳಿದೀನಿ. ಹಾ, ಎಷ್ಟೊಂದು 40 ಕಿಲೋಮೀಟರ್ ಆಗ್ಬೋದಾ? ಚುಂಚನಕಟ್ಟೆ ಫಾಲ್ಸ್. ಹ್ಮ್ ಕಣೋ, ಒಂದ್ 40 ಕಿಲೋಮೀಟರ್ ಆಗತ್ತೆ. KR ನಗರದ ಹತ್ರ ಇರೋದು ಅದು. ಸಾಲಿಗ್ರಾಮ ಎಲ್ಲ ಬರುತ್ತಲ್ಲ ಅಲ್ಲಿ. ಹಾ ಹಾ ಹಾ. ಬಟ್ ಬ್ಯಾಕ್ ವಾಟರ್ ಅಲ್ಲಿ ನೀರು ಈಗ ತಾನೇ ಇನ್ನೂ ತುಂಬುತ್ತಾ ಇದೆ. ಆಲ್ರೆಡಿ ನೋಡು, ಪರವಾಗಿಲ್ಲ. ನೀರು ಮಾನ್ಸೂನ್ ಸ್ಟಾರ್ಟ್ ಆಗಿಲ್ಲ ನೋಡಿ, ಎಷ್ಟು ನೀರ್ ತುಂಬಿಕೊಂಡಿದೆ. ನೀರಿನ ಕಲರ್ ಚೇಂಜ್ ಆಗಿದೆಯಲ್ಲೋ. ಹೊಸ ನೀರಲ್ವೇನೋ, ಮಣ್ಣೆಲ್ಲ ತಗೊಂಡ್ ಬರುತ್ತೆ. ಹಾ, KRS ಬ್ಯಾಕ್ ವಾಟರ್ ಅಲ್ವಾ ಇದು? ಹಾ 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 ಹಾ. ಸೊ ಅದೇ ಚಿಂಚಿನಕುಟ್ಟೆ ವಾಟರ್ ಫಾಲ್ ಇಲ್ಲ ಕಟ್ಟೆ ತರ ಮೇಲೆ ನೀರ್ ಹಾಕೊಂಡು ಹೋಗೋದು? ಆಕ್ಚುಲಿ ಫಾಲ್ಸ್ ಅಂತಾನೆ ಕರೀತಾರೆ. ಇಲ್ಲಿ ನೋಡು, ಆ ಕಡೆ ವಾವ್ ಬೇಡ ಹೆಂಗದೆ ಚಾಕು ಮುಚ್ಚು. ಯಪ್ಪ, ಆರಾಮ ಕೊಡುವುದಲ್ಲ 200 ರೂಪಾಯಿ. ಅದೆಲ್ಲ ಎಷ್ಟು ರೇಟು? ಅವೆಲ್ಲ ಹೆಂಗೆ ರೇಟು? ಚಾಕು ಎಷ್ಟು? 80. ಚೆನ್ನಾಗಿರೋ ಚಾಕೆಲ್ಲ ಹೋಗ್ತೀನ ಚಾಕು. ಅಲ್ಲಿ ಪೇಪರ್ ಸುತ್ಕೊಡ್ತಾರೆ ಕೊಡು. ಮುಂಚೆ ಶಾರ್ಪ್ ಆಗಿತ್ತು. 200 ರೂಪಾಯಿ ಹೊರತಲ್ವಾ? ಕಣೋ, ಪರವಾಗಿಲ್ಲ. ನಾನು ಅವ್ರನ್ನ ಸಿಂಗು ಅನ್ಕೊಂಡು ಕನ್ನಡ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅದನ್ನೇ ನಮ್ ಕರ್ನಾಟಕದಲ್ಲಿ ಇದ್ದು ಕನ್ನಡದಲ್ಲಿ ಮಾತಾಡ್ಬೇಕು ಕಣೋ. ಮಾತೆತ್ತಿದ್ರೆ ಓ ಇವ್ರು ನಾರ್ತ್ ಇಂಡಿಯಾದವರು ಅಂತ ಹಿಂದಿಯಲ್ಲಿ ಮಾತಾಡ್ತೀಯಲ್ಲೋ ನೀನು. ನಂಗೇನೋ ಗೊತ್ತಿತ್ತು ಪಾಪ, ಹಿಂದಿ ಬರೋದು ಕನ್ನಡ ಬರುತ್ತೋ ಇಲ್ವಾ ಅನ್ಕೊಂಡು. ಕನ್ನಡದಲ್ಲೇ ಮಾತಾಡ್ಬೇಕು, ಕಲಿಸ್ಬೇಕು ಅಲ್ವಾ? ಹಾ. ಅವ್ರ ಹೇಳಿ ಅಣ್ಣ ಅಂದ ತಕ್ಷಣ ನಂಗೆ ಶಾಕೆ ಆಗೋಯ್ತು. ನೋಡು, ಅವರು ಇಲ್ಲೇ ವ್ಯವಹಾರಕ್ಕೆ ಎಲ್ಲರೂ ಕಲಿತಾರೆ ಕಣೋ, ಅಗತ್ಯ. ಅವ್ರಿಗೆ ಕನ್ನಡ ಬೇಕು ಅಂತಂದ್ರೆ, ವ್ಯಾಪಾರ ಆಗುತ್ತೆ ಅಂದ್ರೆ ಕಲಿತಾರೆ ಎಲ್ಲ. ಇದೇನ್ ರೈಲ್ವೆ ಟ್ರ್ಯಾಕ್ ಏನೋ? ಕಣೋ, ರೈಲ್ವೆ ಟ್ರ್ಯಾಕ್. ಇದ್ರ ಒಳಗಡೆ ಹೋಗ್ಬೇಕು. ಚಿಕ್ಕದು ಅನ್ಸುತ್ತಲ್ವಾ ರೋಡು? ಹಾ, ಆಕ್ಚುಲಿ ಫುಲ್ ಸಣ್ಣದು. ಕಾರ್ ಹೋಗುತ್ತೆ ಆಕ್ಚುಲಿ, ಬಟ್ ಹೆವಿ ವೆಹಿಕಲ್ಸ್ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ. ಇದು ಯಾವ್ದೋ ತಾತನ ಕಾಲೇಜ್ ಇದ್ದಂಗದಲ್ಲ ಇದು. ಹಾ, ನೋಡೋ, ಇದ್ರೊಳಗಡೆ ಹೋಗ್ಬೇಕು. ಚೆನ್ನಾಗಲ್ಲ ಒಂಥರ. ರೈಲ್ವೆ ಕ್ರಾಸಿಂಗ್ ತಡಿಯಕ್ ಈ ತರ ಮಾಡಿದಾರೆ. ರೈಲ್ವೆ ಕ್ರಾಸಿಂಗ್ ತಡಿಯಕ್ಕಲ್ಲ ಕಣೋ, ರೈಲ್ವೆ ಟ್ರೈನ್ ದಾಟೋದಕ್ಕೆ ಅಲ್ವಲ್ಲ. ಅದು ಸರಿ ಅಲ್ವಾ? ನಾವು ರೈಲ್ವೆ ಕ್ರಾಸಿಂಗ್ ಅಂದ್ರೂ ಸರಿ ಅಲ್ವಾ? ಅಂಡರ್ ಬ್ರಿಡ್ಜ್ ಕಣೋ ಇದು. ಓಕೆ ಓಕೆ. ಮತ್ತೆ ಇದೇನು ಇಲ್ಲಿ ಕಟ್ಟಿದಾರಲ್ಲ? ಮತ್ತೆ ಏನು ಇಲ್ಲೇನೋ ಕಟ್ಟಿದಾರೆ? ಇದೇನು ಕಟ್ಟಿದಾರೆ? ಓ, ಹೆವಿ ವೆಹಿಕಲ್ ಹೋಗ್ತಾ ಇರ್ಲಿ ಅಂತ ಇಲ್ಲೇ ಸ್ಟಾಪ್ ಮಾಡಿಸ್ಬಿಡ್ತಾರೆ. ಇದ್ಯಾವುದು? ಓ, ತಂಬಾಕು ಕಣೋ, ಟೊಬ್ಯಾಕೋ. ಟೊಬ್ಯಾಕೋ ಅಂದ್ರೆ ವಾವ್, ಏನೋ ಇದು ಟೊಬ್ಯಾಕೋ ಹಿಂಗ್ ಬೆಳೆದಿದ್ದಾರೆ. ಇದನ್ನ ಟೊಬ್ಯಾಕೋ ಅಂದ್ರೆ? ಓಕೆ ಓಕೆ. ಸಿಗರೇಟ್ ಬೀಡಿಗೆಲ್ಲ ಇದನ್ನ ಯೂಸ್ ಮಾಡೋದ? ಹಾ, ಸಿಗರೇಟು, ಬೀಡಿ, ತಂಬಾಕು ಎಲ್ಲದಕ್ಕೂ ಇದನ್ನೇ ಆಕ್ಚುಲಿ. ಆಮೇಲೆ ಬೇಯಿಸ್ತಾರೆ ಇದನ್ನ ತೆಗೆದು. ಬೇಯಿಸೋದು ಅಂದ್ರೆ ನೀರ್ಗೆ ಹಾಕ್ಬಿಟ್ಟು ಬೇಯಿಸ್ತಾರ? ಇಲ್ಲ, ಅದನ್ನ ಹಂಗೆ ಏನೋ ಕಟ್ಟಿ ಇದ್ ಮಾಡ್ತಾರೆ. ನನ್ಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ಈ ಕಡೆ ಎಲ್ಲ ಬಹಳ ಬೆಳಿತಾರೆ ಅಂತ ಕಾಣುತ್ತೆ ತಂಬಾಕು. ಮಾನ್ಸೂನ್ ನಲ್ಲಿ ಎಲ್ಲಾ ಗದ್ದೆಗಳು ಒಂಥರ ಕಂಗೊಳಿಸ್ತವೆ. ಬ್ಯಾಕ್ ವಾಟರ್ನ ಇದು? ಎಲ್ಲಿಂದ ಎಲ್ಲಿವರೆಗೂ ಇದೆಯೋ ಬ್ಯಾಕ್ ವಾಟರ್. ಸುಮ್ನೆನೋ ಕನ್ನಂಬಾಡಿ ಕಟ್ಟೆ ಅಂದ್ರೆ ನಿಜ ಗ್ರೇಟ್ ಕಣೋ. ಇದೊಂದು ಅದನ್ನೇ ಹೇಳೋದಲ್ವಾ, ಹಿಂದಿನ ಕಾಲದಲ್ಲಿರೋ ಲೀಡರ್ಸ್ ಗೆ ಲಾಂಗ್ ವಿಷನ್ ಅಂತ ಹೇಳ್ತಾರಲ್ಲ, ಎಷ್ಟು ವಿಷನ್ ಇಂದ ಮಾಡಿದರು. ಭತ್ತದ ನಾಡು ಕೃಷ್ಣರಾಜ ಸಾಗರಕ್ಕೆ ಸ್ವಾಗತ. ಇದು KR ನಗರ ರೋಡ್. ಇದು KR ನಗರ ಲ್ಯಾಂಡ್ ಆಫ್ ಪ್ಯಾಡಿ. ಭತ್ತದ ಕಣಜ ಅಂತ ಇದಕ್ಕೆ ಹೇಳೋದು. ನಮ್ಮ ಕರ್ನಾಟಕದ ಭತ್ತದ ಕಣಜ. ಓಕೆ ಓಕೆ ಓಕೆ. KR ನಗರ. ಮತ್ತೆ KR ಪೇಟೆ ಅಂತ ಕನ್ಫ್ಯೂಸ್ ಆಗ್ಬೇಡ, ಅಲ್ಲಿ ಇನ್ನೊಂದು KR ಪೇಟೆ ಸಿಗುತ್ತೆ. ಗೊತ್ತು ಕಣೋ. ನೋಡು, ಅದೇ ಪಕ್ಕ ಎಲ್ಲ ಫುಲ್ ಭತ್ತನೇ ಇದೆ ಇಲ್ಲಿ. ಏನೋ ಹಿಂಗ್ ಬೆಳೆದಿದ್ದಾರೆ ಭತ್ತನ. ಅಂದ್ರೆ ನೀರಾವರಿ ಅಲ್ವಾ, ಯಾವಾಗ್ಲೂ ನೀರಿರುತ್ತೆ. ಎಲ್ಲ ಕಾವೇರಿ ತಾಯಿ ಮಹಿಮೆ. ಕಾವೇರಿ ಇದೆ, ಹೇಮಾವತಿ ಬರುತ್ತೇನೋ ಇಲ್ಲಿ. ಮತ್ತೆ ಆ ಕಾವೇರಿ ನದಿ ಚಿಕ್ಕದೇ ಇರ್ಬೋದು, ಆದ್ರೆ ಅದರಷ್ಟು ಯುಟಿಲೈಸ್ ಯಾವ ನದಿನೂ ಆಗುಲ್ಲ ಅನ್ಸುತ್ತೆ. ಉತ್ತರ ಭಾರತದಲ್ಲೂ ಆಗ್ತಾವಲ್ಲೋ. ಆಗ್ಲಿ ಕಣೋ, ಎಷ್ಟೋ ಡ್ಯಾಮ್ ಇರೋದು ಇದಕ್ಕೆ ಕಾವೇರಿಗೆ. ಲೆಕ್ಕವಿಲ್ಲಷ್ಟು ಡ್ಯಾಮ್ ಇದೆ ಕಾವೇರಿಗೆ ಮಾತ್ರ. ತಮಿಳ್ನಾಡಲ್ಲಿ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ? ಮ್ಯಾಕ್ಸಿಮಮ್ ಅಗ್ರಿಕಲ್ಚರ್ ಕಾವೇರಿ ನಂಬ್ಕೊಂಡೇ ಇರೋದು ತಮಿಳ್ನಾಡಲ್ಲಿ. ಆ ಕಡೆ ಇದು ಯಾವ್ದು? ಸಾಸಿವೆನಾ? ಅದು ಸಾಸಿವೆನೂ ಬೆಳಿತಾರ ಇಲ್ಲಿ? ಇರ್ಬೇಕು, ಸಾಸಿವೆನೆ. ಯೆಲ್ಲೋ ಕಲರ್ ಇದೆಯಲ್ಲ ಅದು ಏನಪ್ಪ? ಸಾಸಿವೆನೆಲ್ಲ ನಾನು ಆ ಕಡೆ ನೋಡಿದ್ದೀನಿ. ಇದ್ರಾಗಿ ಇದು ಗೊತ್ತು. ಸಾಸಿವೆ ಇಲ್ಲಿ ಬೆಳೆಯಕ್ ಆಗುತ್ತಾ? ಎಷ್ಟು ಚೆನ್ನಾಗಿದೆ ಇಲ್ಲಿ ಭತ್ತ. ಭತ್ತದ ಕಣಜ ಅಂತ ಇದಕ್ಕೆ ಅಲ್ವೇನೋ ಹೇಳೋದು. ಎಲ್ಲ ಆಲ್ರೆಡಿ ಹೆಂಗೆ, ಇನ್ನು ಮಳೆನೆ ಬಂದಿಲ್ಲ, ಆಲ್ರೆಡಿ ಪೈರು ನೋಡೋ ಹೆಂಗ್ ಬಂದಿದೆ ಆಲ್ರೆಡಿ. ಎಲ್ಲ ನೀರಾವರಿ ಅಲ್ವನ? ಹಾ,
ಇಲ್ಲಿ ಒಳ್ಳೆ ವ್ಯವಸಾಯ ಮಾಡ್ತಾರೆ ಕಣ ಈ ಕಡೆ ಎಲ್ಲ. ಲೋ ಲೋ ಏನು ಇದು ಭತ್ತ ಈ ತರ ಬೆಳೆದಿದ್ದಾರೆ. ಚೆನ್ನಾಗಿದಲ್ಲ. ಸಾಕಾಗಿದೆ ಕಣೋ. ಒಂಥರ ಎಷ್ಟು ಅಂದ್ರೆ ಅವ್ರು ನೋಡು ಸ್ಟೆಪ್ಸ್ ಮಾಡಿದ್ದಾರೆ. ನೀರು ಒಂದು ಇದು ತುಂಬಿದ ತಕ್ಷಣ ಇನ್ನೊಂದಕ್ಕೆ ಅದಕ್ಕೆ ಬರ್ಬೇಕು. ಚೆನ್ನಾಗ್ ಮಾಡಿದಾರೆ. ಎಷ್ಟ್ ಚೆನ್ನಾಗ್ ಅದಕ್ಕೇನೋ ಅಂತಾರೆ ಕಣೋ, ಬದು ಅಂತಾರ ಅಲ್ಲ, ಬದು ಅಲ್ಲ, ಅದು ಒಂದೊಂದು ಕಂಪಾರ್ಟ್ಮೆಂಟ್ ತರ ಮಾಡಿರ್ತಾರ. ಓಕೆ, ಇದು ಊರ್ ಯಾವ್ದು? ಅದೇನೋ ಇದೇ ಇರ್ಬೇಕಾ ಅಂತ ಫಾಲ್ಸ್ ಕೇಳ್ಬೇಕಾ ಯಾರನ್ನಾರು? ಇಲ್ಲ ಬಾ, ಇಲ್ಲೇ ಇರ್ಬೇಕು. ಇದೇ ಆರ್ಚ್ ಇದೆಯಲ್ಲ, ವಾಟರ್ ಟವರ್, ಧನುಷ್ಕೋಟಿ ಜಲಪಾತ ಅಂತ ಇದೆಯಲ್ಲೋ, ಆಟದ ಮೈದಾನ ಎಲ್ಲ ಇದೆ ಅನ್ಸುತ್ತೆ ಕಣಕ್ಕೆ. ನೋಡಲಿ ಅದು ಹೆಂಗ್ ಕಾಣಿಸ್ತಿದೆ ಬೆಟ್ಟಕ್ಕೂ ಇದಕ್ಕೂ. ಪರವಾಗಿಲ್ಲ ಕಣೋ, ಇದು ಒಂಥರ ಪ್ರವಾಸಿ ತಾಣದ ತರ ಮಾಡಿದ್ದಾರೆ. ಎಷ್ಟೊಂದ್ ಜನ ಇದ್ದಾರೆ. ಡೇ ಬಂದ್ರು ಅದೇ ಕಣೋ, ಮಳೆ ಬೇರೆ ಬಂದಿದೆಯಲ್ವಾ, ಎಲ್ಲಾ ಹತ್ರ ಜನಗಳು ಇರ್ತಾರೆ. ಇದು ದೇವಸ್ಥಾನನಾ? ಇದೇನ್ ವಾಟರ್ ಫಾಲ್ ಇದತ್ತ ಇಲ್ಲಿ? ವಾಟರ್ ಫಾಲ್ಸ್ ಇದೆ ಕಣೋ. ಧನುಷ್ಕೋಟಿ ಜಲಪಾತ ಅಂತ ಬೋರ್ಡ್ ಹಾಕಿರ್ಲಿಲ್ವಾ? ಸೊ ಇದಕ್ಕೆ ಚುಂಚನಕಟ್ಟೆ ಫಾಲ್ಸ್ ಅಂತಾರೆ. ಆಲ್ರೆಡಿ ಎಷ್ಟು ಜನ ಬಂದಿದಾರೋ ಒಂದೇ ಮಳೆಗೆ. ಅದ್ ನೋಡಿದ್ರೆ ಇವತ್ ನೋಡಿದ್ರೆ ವೀಕ್ ಡೇ ಗುರು. ವಾವ್, ನೋಡೋ ಇದು ಸಿಂಧು, ಅನ್ಕೊಂಡಿರ್ಲಿಲ್ಲ ಕಣ ಇಷ್ಟ ಚೆನ್ನಾಗಿರ್ತದೆ ಅಂತ. ಏನೋ ಫೋರ್ಸ್ ಅದು. ಇಲ್ಲ ಸ್ನಾನ ಮಾಡ್ಲಿಕ್ಕೆ ಬಿಡ್ತಾರೆ ಕಣೋ. ಆಕ್ಚುಲಿ ಸ್ನಾನ ಮಾಡಿದಾರ ಈಗಲ್ಲ, ಮಾಮೂಲಿ ಟೈಮಲ್ಲಿ ಬಂದ್ರೆ. ಈಗ ಏನೋ ಇದು ನೋಡೋ, ಇದು ಚುಂಚನಕಟ್ಟೆ ಫಾಲ್ಸ್, ಕಾವೇರಿ ನದಿ. ನಾನು ಅನ್ಕೊಂಡಿರಲಿಲ್ಲ ಸಿಂಧು ಇಷ್ಟ ಚೆನ್ನಾಗಿರ್ತದೆ ಅಂತ. ಏನು ಇದು ಸಿಂಧು, ಇಷ್ಟ ಚೆನ್ನಾಗಿರುತ್ತೆ ಸಿಂಧು ಇದು. ನೋಡು, ಕಾವೇರಿ ಅಂದ್ರೆ KRS ಗಿಂತ ಮುಂಚೆ ಇದೆ. ಸೊ ಆಲ್ರೆಡಿ KRS ಗಿಂತ ಮೊದಲೇ ಇರೋದ ಇದು? KRS ಗಿಂತ ಮುಂಚೆ ಇದೇ ನೀರೇ ಈಗ KRS ಗೆ ಹೋಗೋದು ಆಕ್ಚುಲಿ. ನೋಡು ಅಲ್ಲಿ ನೀರ್ ಯಾವ ತರ ಹರಿತಾ ಇದೆ. ಸಿಂಧು, ನಾನು ಅನ್ಕೊಂಡಿರಲ್ಲ ಕಣ ಇಷ್ಟ ಚೆನ್ನಾಗಿರ್ತದೆ ಅಂತ. ಇದನ್ನ ನೋಡಿದ್ರೆ ಗೋಕಾಕಲ್ಲಿ ನೀರ್ ಇರ್ತಾ ಇತ್ತು, ಅದೇ ತರ ಅನ್ನಿಸ್ತದೆ. ಅಲ್ಲಿ ಹೆಂಗ್ ಬಿಡ್ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಹತ್ರ ಮೊಬೈಲ್ ಇರ್ಲಿಲ್ಲ. ಮತ್ತೆ ಯಾಕೆ ತೆಗಿರ್ಲಿಲ್ಲ ವಿಡಿಯೋ? ಎಲ್ಲ ವಿಡಿಯೋ ತೆಗಿತಿದ್ದ, ಒಬ್ಬರಿ ಫೋಟೋ ತೆಗಿತಿದ್ದಾರ. ಇದು ಕಾವೇರಿ ನೀರ ಅಲ್ವಾ ಪೂರ್ತಿ? ಕಾವೇರಿನೇ ಈಗ ಇಲ್ಲಿಂದ KRS ಗೆ ಹರಿತಾ ಹೋಗ್ತಾ ಇರೋದು. ಹಬ್ಬ ಎಲ್ಲ ಈಗ ಮಳೆ ಬಂದಲ್ಲ, ಆ ನೀರು ಅನ್ಸ್ತೀವಿ. ಸೊ ಇಲ್ಲಿಂದ ಹರಿದು ಕಾವೇರಿ ಈಗ KRS ಗೆ ಹೋಗಿ ತಲುಪುತ್ತೆ. ಏನ ಹೆಂಗಿದೆ ಸೌಂಡ್, ಹೆಂಗೋದು ಸೌಂಡು. ಇದೆಲ್ಲ ಹೊಸ ನೀರು ಅನ್ಸುತ್ತೆ ನೋಡಲ್ಲ. ಅಲ್ಲಿ ಮರಗಳೆಲ್ಲ ಇನ್ನೂ ಹಂಗೆ ಇದೆ ಅಲ್ವಾ? ಯಾವ್ದು? ಈ ಮರಗಳಲ್ಲಿ ಫಸ್ಟ್ ಮಳೆ ಅಲ್ವಾ? ಆ ಕಡೆ ರೋಡು ಇದೆ ಕಣ ಅಲ್ಲಿ. ಇಲ್ಲಿ ಇದೆಯಾ ಪವರ್ ಪ್ಲಾಂಟ್ ಇದೆಯಾ? ವಿದ್ಯುತ್ ಪವರ್ ಜನರೇಷನ್ ಪ್ಲಾಂಟ್ ಇದೆ ಅಂತ ಕಾಣುತ್ತೆ. ಅಲ್ಲಿ ವಾಚ್ ಟವರ್ ಬೇರೆ ಮಾಡಿದ್ದಾರೆ. ಬಾರೋ ಹೋಗೋಣ. ಇದೇನ್ ವಾಚ್ ಟವರಾ? ವಾಚ್ ಟವರ್ ನೋಡ್ಲಿಕ್ಕೆ ಎಂತ ಮಾಡಿದ್ದಾರೆ ಅಂತ ಕಾಣುತ್ತೆ. ಏನೋ ಇದಲ್ಲ ನಾನು ಏನೋ ಅನ್ಕೊಂಡ್ ಬಂದಿದ್ದೀನಿ. ನಾನು ಅನ್ಕೊಂಡಿದ್ದೆ ಗೊತ್ತಾ, ಒಂದ್ ಕಟ್ಟೆ ಮೇಲೆ ನೀರ್ ಹರಿಯೋದು ಅನ್ಕೊಂಡಿದ್ದೆ. ಈ ತರ ಇದೆ ಅಂತ ತಿಳ್ಕೊಂಡೆ. ಚಿಕ್ಕದೇವರಾಯನ ಅಣೆಕಟ್ಟು ಐತಿಯಲ್ಲ ಅಲ್ಲೇನು? ಅಲ್ಲ, ಒಂದ್ ಹೋಗಿದ್ವಲ್ಲ ಅವಾಗ. ಒಂದು ಅದೇ ಚಿಕ್ಕದೇವರಾಯನ ಅಣೆಕಟ್ಟು. ಅಲ್ಲೂ ಕರ್ಕೊಂಡು ಹೋಗ್ತೀನಿ ಬಾ. ನೆಕ್ಸ್ಟ್ ಇನ್ನು KRS ಡ್ಯಾಮ್ ಓಪನ್ ಮಾಡ್ಲಿ, ಹೆಂಗ್ ಕಾಣುತ್ತದೆ ಅಂತ ನೋಡುವಂತ. ಇದು ಮಾತ್ರ ಆಸಮ್ ಕಣ. ಗೋಕಾಕ್ ಫಾಲ್ಸ್ ಜ್ಞಾಪಕ ಗೊತ್ತಿರೋದು. ಅಲ್ಲೂ ಹಿಂಗೆ ಬಂಡೆಗಳಲ್ವಾ, ಫುಲ್ ಬಂಡೆಗಳು. ಆದ್ರೆ ಗೋಕಾಕ್ ಫಾಲ್ಸ್ ಇದ್ರದ್ದು ಒಂದ್ 5 ಪಟ್ಟಿದೆ ಕಣೋ ಲೆಂತ್ ಜಾಸ್ತಿ. ಅಂದ್ರೆ ಹರಿಯೋದೆಲ್ಲ ಸೇಮ್ ಅಲ್ಲ? ಬಟ್ ಅದ್ರದ್ದು ಆಳನು ಜಾಸ್ತಿ ಇದೆ ಬೀಳೋದು. ಬಟ್ ಕಲ್ಲುಗಳು ಇದೇ ತರ ಇರೋದಲ್ಲಿ ಅಲ್ವಾ? ಅನ್ಸುತ್ತೆ ಕಣೋ ದೇವಸ್ಥಾನ. ಎಷ್ಟೊತ್ತಿಂದ ಎಷ್ಟೊತ್ತರೆಗೂ ಇದು ದೇವಸ್ಥಾನ ಮುಚ್ಬಿಟ್ಟವ್ರೆ ಅನ್ಸುತ್ತೆ. ದೇವಸ್ಥಾನ ಕ್ಲೋಸ್ ಆಗಿದೆಯಾ? ಇಲ್ಲಿ ಕೇಳಿದ್ರೆ ಗೊತ್ತಾಯ್ತದೆ. 3 ಗಂಟೆಗಂತೆ ದೇವಸ್ಥಾನ.
ಲೋ ಅಲ್ಲಿ ನೋಡ್ತಾ ಇದೀಯಾ? ಆ ಅಲ್ಲಿ ನೋಡಲ್ಲಿ ಚೆನ್ನಾಗಿದಲ್ಲ. ನರಪತಿ ಬಿರುದೆಂತೆಂಬರ ಗಂಡ ಮೈಸೂರು ಮಹಾರಾಜ ಶ್ರೀ ಕೃಷ್ಣರಾಜ ಒಡೆಯರ್ರವರ ಸೇವೆ ಅಂತ. ಇದನ್ನು ಒಡೆಯರೇ ಕಟ್ಸಿರೋ ದೇವಸ್ಥಾನ. ಅಂದ್ರೆ ಅವ್ರ ಬಿರುದು ನೋಡು ಅವಾಗಿನ ಕಾಲದ್ದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಬಿರುದನ್ನ. ಸೊ ಇಲ್ಲಿ ತೇರು ಕೂಡ ಇದೆ, ತೇರಾಗುತ್ತೆ ಅಂತ ಕಾಣುತ್ತೆ ರಾಮಂದು. ಸೊ ಮಕ್ಕಳಿಗೋಸ್ಕರ ಪಾರ್ಕ್ ನೋಡೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಪಿಕ್ನಿಕ್ಗೆಲ್ಲ ಬಂದ್ರೆ. ತೇರ್ ಚೆನ್ನಾಗಿದೆ ಕಣ. ಹಾ ಅಲ್ಲ ಅಲ್ಲಿ ಇದನ್ನ ನೋಡು ಮಕ್ಕಳಿಗೋಸ್ಕರ. ಓ ಆಂಜನೇಯ, ಇಲ್ಲ ರಾಮನ ಭಕ್ತ ಹನುಮಂತನ ಇದು. ಎಷ್ಟು ದೊಡ್ಡ ವಿಗ್ರಹ ಕಟ್ಟಿಸಿದಾರೋ ಮಾಡಿದಾರಲ್ಲ ಇದು. ಹಾ ಆಂಜನೇಯನ ವಿಗ್ರಹ ಚೆನ್ನಾಗಿ ಕೆತ್ತಿದಾರಲ್ವಾ? ಹಾ ಸಗದಾಗಿದೆ ಕಣ ಇದು. ಇಲ್ಲಿ ನೋಡು ಮಕ್ಳು ಪಾರ್ಕು. ಸೊ ವೀಕೆಂಡಲ್ಲಿ ಏನಾದರೂ ಮಕ್ಕಳ ಜೊತೆ ಬಂದರೆ ಮಕ್ಕಳನ್ನೆಲ್ಲ ಆರಾಮಾಗಿ ಇಲ್ಲಿ ಆಟ ಆಡಿಸ್ಕೊಂಡು, ಊಟ ಏನಾದರೂ ಕಟ್ಕೊಂಡ್ಬಂದ್ರೆ ಆರಾಮಾಗಿ ಊಟ ಮಾಡಿಕೊಂಡು ಇಡೀ ದಿನ ಕಾಲ ಕಳ್ಕೊಂಡು ಹೋಗ್ಬೋದು. ನೋಡಿ ಅದು ರಾಮನ ದೇವಸ್ಥಾನ, ಶ್ರೀರಾಮದೇವರ ದೇವಾಲಯ. ರಾಮನ ದೇವಸ್ಥಾನದ ಎದುರುಗಡೆನೆ ಇಲ್ಲಿ ರಾಮನ ಭಕ್ತ ಹನುಮಂತನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾತ್ ಸ್ಮರಣಾತ್ ಭವೇತ್. ಆಂಜನೇಯ ವರದಹಸ್ತ ಗದೆಯನ್ನ ಇಟ್ಕೊಂಡು ನಿಂತಿದ್ದಾನೆ. ಕಾವೇರಿ ನದಿ ದಡದಲ್ಲಿ ಎಷ್ಟು ಅದ್ಭುತವಾಗಿ ವಿರಾಜಮಾನವಾಗಿದ್ದಾನೆ. ಇದು ಅರಳಿಕಟ್ಟೆ ನೋಡಿ ಹೆಂಗಿದೆ, ಅದಲ್ವಾ? ಹಾ ಅರಳಿಕಟ್ಟೆ. ಲೋ ಇಲ್ಲಿ ಮುಂಚೆ ಎಲ್ಲ ಸ್ನಾನ ಮಾಡ್ಕೊಂಡು ಇಲ್ಲಿ ಆರಾಮಾಗಿ ಹೋಗ್ಲಿಕ್ಕೆ, ಅಂದ್ರೆ ಫಾಲ್ಸ್ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಬಿಡ್ತಾರೆ ಅಂತ ಕಾಣುತ್ತೆ. ಅದ್ರ ಜೊತೆ ಇಲ್ಲಿ ಅಂದ್ರೆ ಮುಡಿ ಕಟ್ಟೆ ಅಂತ, ಅಂದ್ರೆ ಮುಡಿ ಕೊಡ್ಲಿಕ್ಕೆ ಮೋಸ್ಟ್ಲಿ ಜಾಗ ಮಾಡಿ ಇಲ್ಲಿ ಸ್ನಾನನೂ ಮಾಡ್ಬೋದು ಅಂತ ಕಾಣುತ್ತೆ. ಮೋಸ್ಟ್ಲಿ ಈಗ ನೀರಿನ ಫೋರ್ಸ್ ಜಾಸ್ತಿ ಆಗಿರೋದಕ್ಕೆ ಕ್ಲೋಸ್ ಮಾಡಿ. ಫೋರ್ಸ್ ಅಲ್ಲಿ ಎಲ್ಲಿ ಇಳಿಯಕಾಯ್ತು ನೀರಿಗೆ? ಬಟ್ ಆದ್ರೂ ಅಲ್ಲಿವರೆಗೂ ಹೋಗಿ ನೋಡ್ಕೊಂಬರೋಣ ಬಾ ಅಲ್ವಾ? ಹಂಗಿದೆ ಏನೋ ಇದು ಫೋರ್ಸು. ಚೆನ್ನಾಗಿದೆ ಅಲ್ವಾ ಪ್ಲೇಸ್? ಕಣ ಫುಲ್ ಕಂಪ್ಲೀಟ್ ಕ್ಲೋಸ್ ಮಾಡಿದಾರೆ. ನೀರ್ ಹತ್ರ ಹೋಗ್ಲಿಕ್ಕೂ ಜಾಗ ಇಲ್ಲ. ಅಂತ ಈ ಫೋರ್ಸ್ ಅಲ್ಲಿ ಎಲ್ಲೋ ಹೋಗಕ್ಕಾಗುತ್ತೋ? ಹೋದ್ರೆ ಎಷ್ಟು ಅಪಘಾತ ಆಗ್ಬೋದು ಅಲ್ವಾ? ಜನರನ್ನ ಕಾಯದೆ ಒಂದ್ ದೊಡ್ಡ ಇದಾಗಿ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ಅಲ್ವಾ? ನೀರೇನು ಇಲ್ಲಿವರೆಗೂ ಬಂದ್ಬಿಡುತ್ತೆ ಅನ್ಸುತ್ತೆ ಅಲ್ವಾ? ಸ್ಟಾರ್ಟ್ ಆದ್ರೆ ಅಲ್ಲ ಈಗ ನೆಕ್ಸ್ಟ್ ಇನ್ನ 2 ಮಳೆಗೆ ಮೋಸ್ಟ್ಲಿ ಇಲ್ಲಿವರೆಗೂ ಇದು ಫುಲ್ ಕಂಪ್ಲೀಟ್ ಮುಳುಗಡೆ ಆಗುತ್ತೆ ಅಂತ ಕಾಣುತ್ತೆ. ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದಾಗಿದೆ ಕಣ ನೀರು. ನೋಡಿಲಿ ಫುಲ್ ಲಾಕ್ ಮಾಡ್ಬಿಟ್ಟಿದಾರಲ್ಲ. ಅಲ್ಲೇನ್ ಮೀನ್ ಹಿಡಿತಿದ್ದೀರಾ ಅಂತ. ಎಲ್ಲ ಈ ಪ್ರವಾಸಿ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೋಟ್ ಹಾಕಿರ್ತಾರೆ ಈ ಶ್ಲೋಕನ. ಏನು ಅಂತ ನೋಡಿದ್ಯಾ? ನೋಡಿರ್ತೀನಿ, ಅದು ಅರ್ಥ ಆಗಲ್ಲ ಕಣೋ ನನ್ಗೆ. ಅರ್ಥನೂ ಬರ್ದಿದ್ದಾರೆ ನೋಡೋ. ಏನು ಅಂತ ಹೇಳಿದ್ರೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ರುತಿ ವಜ್ರಲೇಪೋ ಭವಿಷ್ಯತಿ. ಅಂದ್ರೆ ಯಾವುದೇ ಕ್ಷೇತ್ರಗಳಲ್ಲಿ ಮಾಡಿದ ಪಾಪ ಪುಣ್ಯಕ್ಷೇತ್ರಗಳಲ್ಲಿ ನಶಿಸುತ್ತೆ. ಪುಣ್ಯಕ್ಷೇತ್ರಗಳಲ್ಲಿ ಕಾಯೇನ ವಾಚೇನ ಮನಸ ಮಾಡಿದ ಪಾಪ ವಜ್ರಲೇಪದಂತೆ ಅಂಟಿಕೊಳ್ಳುತ್ತದೆ. ಹಾಗಾಗಿ ಯಾವ್ದಾದ್ರು ಧರ್ಮಕ್ಷೇತ್ರಗಳಿಗೆ ಬಂದ್ರೆ ಅಲ್ಲೆಲ್ಲ ಪಾಪ ಮಾಡಬಾರ್ದು ಅಂತ. ಪಾಪ ಮಾಡಿ ಪಾಪ ತೊಳ್ಕೊಳಕ್ಕಾಗಿ ಈ ಪುಣ್ಯಕ್ಷೇತ್ರಗಳಿಗೆ ಬಂದಿರ್ತೀರಾ, ಈ ಪುಣ್ಯಕ್ಷೇತ್ರಗಳಿಗೆ ಬಂದ್ಬಿಟ್ಟು ಮತ್ತೆ ಪಾಪ ಮಾಡಿ ಹೋಗ್ಬೇಡಿ ಅಂತ ಅರ್ಥ. ಅದು ಇಲ್ಲಿರೋ ದೇವಸ್ಥಾನ ಯಾವ್ದೋ ನದಿ ದಂಡೆಯಲ್ಲ, ಅಲ್ಲೇನೋ ದೊಡ್ಡ ಆಂಜನೇಯ ಇತ್ತು. ಇಲ್ಲಿ ಯಾವ ದೇವ್ರು ಇರ್ಬೋದು? ಕ್ಲೋಸ್ ಆಗಿದೆ. ಓ ಇಲ್ಲಿರೋದು ಆಂಜನೇಯನೇ ಕಣೋ.
ನಮ್ ಕರ್ನಾಟಕ ಏನು ಇಡೀ ಭಾರತದಲ್ಲಿ ಎಲ್ಲೂ ಹೋದ್ರು ಆಂಜನೇಯ ನೋಡ್ಲಿಕ್ಕೆ ಸರ್ವೇ ಸಾಮಾನ್ಯವಾಗಿ ಸಿಗಂತಹ ಒಬ್ಬ ದೇವರು ಅಂತ ಕಾಣ್ಬೋದು. ರಾಮ ಮತ್ತೆ ಆಂಜನೇಯ. ಅದಕ್ಕೆ ಅಲ್ವಾ ರಾಮಾಯಣ ನಮ್ಮ ಭಾರತದಲ್ಲಿ ಅಷ್ಟೊಂದು ಫೇಮಸ್. ಭಾರತದಲ್ಲೇ ಯಾಕೆ, ಇಡೀ ಏಷ್ಯಾದಲ್ಲೇ ಆಲ್ಮೋಸ್ಟ್ ಫೇಮಸ್ ಆಗಿರುವಂತಹ ಒಂದು ಕಾವ್ಯ. ಈಗ ಹುಲಿ ಕೇಳ್ತಿದ್ದಲ್ಲ 100 ಗ್ರಾಮ್ ಗಿರಡ ಬಣ ಹೊಟ್ಟೆ ತುಂಬ ತಿನ್ಕೊಂಡು ಹೋಗೋನು. ತೆಗೀನಿ ಡಸ್ಟ್ಬಿನ್ ಏನು ಅಲ್ಲಿ ಹಂಗ್ ನೋಡ್ತಾ ಇದೀಯಾ? ಅಣಬೆ ನೋಡು ಎಷ್ಟು ಬಿಟ್ಟಿದೆ ಅಂತ. ಇದು ತಿನ್ನೋ ಅಣಬೆನ ಕಾಡು ಅಣಬೆ ಅಂತಾರಲ್ಲ ಅದು. ಇದು ಮಶ್ರೂಮ್ ಏನೋ ನೋಡಿ. ಇದೆಲ್ಲ ಮಶ್ರೂಮಾ? ಕಾಡಣಬೆ ಅಂತ ಕಾಣುತ್ತೆ ಕಣೋ. ಅಲ್ಲಿ ನೋಡಲಿ ಎಷ್ಟು ಬಿಟ್ಟಿದೆ. ಪೂರ್ತಿ ಅಣಬೆನ ಕಣೋ ಅಲ್ಲಿ ಕಣೋ. ಎಲ್ಲ ಹೋಯ್ತಿದ್ಯಾ? ವಾಚ್ ಟವರ್ ಇದೆಯಲ್ಲ ಬಾ, ವಾಚ್ ಟವರ್ ಇಂದ ವ್ಯೂ ಹೆಂಗ್ ಕಾಣುತ್ತೆ ನೋಡೋಣ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ನವರು. ಇಲ್ಲಿ ನೋಡು ನದಿ ಹೆಂಗ್ ಕಾಣಿಸ್ತದೆ ಇಲ್ಲಿಂದ. ಮೇಲೆ ಹೋಗಿ ನೋಡೋಣ ಬರೋ ಹೆಂಗ್ ಕಾಣಿಸುತ್ತೆ ಅಂತ. ಅಲ್ವಾ, ಅದಕ್ಕೆ ವಾಚ್ ಟವರ್ ಮಾಡಿರೋದು. ಇಲ್ಲಿಂದ ನೋಡು ಫುಲ್ ವ್ಯೂ ಅಲ್ಲಿ. ಏನೋ ಇದು ಹಿಂಗ ರೀತಿದೆಲ್ಲ. ಕಾವೇರಿ ನೀರು ನೋಡು, ಕಾವೇರಿ ಇಲ್ಲಿಂದ ಹರಿದು ಇದನ್ನ ಇನ್ನು KRS ಗೆ ಹಿನ್ನೀರಿಗೆ ಹೋಗಿ ತಲುಪುತ್ತೆ ನೋಡು. ಅಲ್ಲಿ ಹೋಗಿದಾರೆ ಜನ, ಕಾಣಿಸ್ತಿದ್ಯಾ? ನೀರ್ ಇನ್ನು ಜಾಸ್ತಿ ಆಗ್ತಾ ಇದೆ ಅಲ್ವಾ, ನೀರಿನ ಮಟ್ಟ ಅಲ್ವಾ? ನೋಡು, ಏನಾಗ್ಲಿ ನದಿಯ ರುದ್ರಾವರ್ತನ ಅಂತಾರಲ್ಲ ಇದೆ ಅಲ್ವಾ? ನೀರ್ ಜಾಸ್ತಿ ಆಯ್ತು ಆಕ್ಚುಲಿ. ಅಲ್ವಾ? ಯಾಕೆ ಗೊತ್ತಾ, ಆ ಪಾಯಿಂಟ್ ಅಲ್ಲಿ ನೋಡು, ಇದಿತ್ತಲ್ಲ ಆ ಕಲ್ ಮೇಲೆ ಅಲ್ಲಿ ಬೀಳ್ತಾ ಇತ್ತು ನೀರು. ಈಗ ಆಲ್ಮೋಸ್ಟ್ ಫ್ಲಾಟ್ ಆಗ್ತಾ ಇದೆ. ನೋಡು, ಚುಂಚನಕಟ್ಟೆ ದೇವಸ್ಥಾನ, ರಾಮನ ದೇವಸ್ಥಾನ ಕಾವೇರಿ ನದಿ ದಡದಲ್ಲೇ ಇರೋದು. ಸೊ ನೋಡಿ, ಇಲ್ಲಿ ಈ ಕಡೆ ಕಾವೇರಿ ನದಿ ಧುಮ್ಮಿಕ್ಕಿ ಹರಿತಾ ಇದೆ, ಧನುಷ್ಕೋಟಿ ಜಲಪಾತ ಅನ್ನೋ ಹೆಸರಲ್ಲಿ. ಸೊ ಇದೇ ನೀರೇ ಮುಂದೆ ಹರಿಕೊಂಡು ದೇವಸ್ಥಾನ ಓಪನ್ ಆಯ್ತೇನೋ. ಈಗ ಮಳೆ ಬರ್ತಾ ಇದೆ, ಬೇಗ ಬಾ ಬೇಗ ಬಾ. ಏನೋ ಸಡನ್ ಹಿಂಗ್ ಬಂದ್ಬಿಡ್ತು ಮಳೆ. ಹತ್ತೋ ಹತ್ತೋ ಬೇಗ ಹತ್ತೋ. ನೋಡು ಕರೆಕ್ಟ್